ಆಪ್ತರಕ್ಷಕ ಸಿನಿಮಾದಲ್ಲಿ ಕುದುರೆ ಮೇಲಿಂದ ಬಿದ್ದು ಸ್ವಲ್ಪ ಮಟ್ಟಿಗೆ ಕಾಲಿಗೆ ಏಟಾಗಿರುತ್ತೆ. ನಾನು ಕಾಲ್ ಮಾಡ್ತೀನಿ, ನಾನು ಬರೋದೋ ಹೇಗೆ, ನಿಮ್ಮ ಮನೆಗೆ ಪಾಠಕ್ಕೆ ಹೇಗೆ. ಅವ್ರು ಕೇಳಿದರೆ ಏನು ರೆಸ್ಪಾನ್ಸೇ ಮಾಡ್ತಾ ಇರಲಿಲ್ಲ. ಮೊಬೈಲ್ ರಿಂಗ್ ಆಗ್ತಾ ಇತ್ತು, ಏನೂ ರೆಸ್ಪಾನ್ಸ್ ಇಲ್ಲ. ಹೋಗಿ ನೋಡ್ತೀನಿ. ಅವರು ಎಷ್ಟು ಬೇಜಾರಾಯಿತು ಅಂತಂದರೆ, ಅವರಿಗೆ ಜ್ವರ ಬಂದು ಮಲಗಿದ್ದಾರೆ. 2 ಕಿಡ್ನಿ ಫೇಲ್ಯೂರ್ ಆಗಿದ್ದರಿಂದ ಡಯಾಲಿಸಿಸ್ ಬೇರೆ ಆಗಿದೆ. ಆಮೇಲೆ ನಾನೇ ಎದ್ದು ವಿಷ್ಣುವರ್ಧನ್ ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಳ್ಬೇಕು ಅಂಥೇಳಿ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಹೋದರೆ, ಸುಚೇಂದ್ರ ಪ್ರಸಾದ್ ಅವರ ಮುಖಾಂತರ ಪೂರ್ಣಿಮಾ ವ್ಯಾಸಲು ಅವರ ಪರಿಚಯವಾಯಿತು. ನಾನು ಅವರ ಮನೆಗೆ 1 ವರ್ಷಗಳ ಕಾಲ ಅವ್ರ ಮನೆಗೆ ಹೋಗಿ ಸಂಗೀತವನ್ನು ನಾನು ಹೇಳಿಕೊಡ್ತಾ ಇದ್ದೆ. ಆದರೆ ಪೂರ್ಣಿಮಾ ವ್ಯಾಸಲು ಅವರ ಪರಿಸ್ಥಿತಿ ಹೇಗಿತ್ತು ಅಂದರೆ, 2 ಕಿಡ್ನಿ ಫೇಲ್ಯೂರ್, ವೀಕ್ಲಿ 3 ಡೇಸ್ ಡಯಾಲಿಸಿಸ್. ಆದರೆ ಸಂಗೀತ ಅಂದರೆ ತುಂಬ ಹುಚ್ಚು. ನಾನು ಸಂಗೀತವನ್ನು ಕೇಳ್ತಾನೇ ಸಾಯ್ತೀನಿ ಅಂತ ಹೇಳೋರು ನನ್ನ ಹತ್ರ. ಅಷ್ಟು ಪ್ರೀತಿ. ಮತ್ತು ಪೂರ್ಣಿಮಾ ಅಂದರೆ ವಿಷ್ಣುವರ್ಧನ್ ಅವರಿಗೆ ತುಂಬ ಪ್ರೀತಿಯ ತಂಗಿ. ಪಾಪು ಅಂತ ಕರೆಯೋರು ಪೂರ್ಣಿಮಾ ಅವರನ್ನು. ಅಷ್ಟು ಪ್ರೀತಿ. ನಾನು ಅಲ್ಲಿ ಸಂಗೀತ ಪಾಠವನ್ನು ಮಾಡೋದಕ್ಕೆ ಹೋದಾಗ ಪೂರ್ಣಿಮಾ ವ್ಯಾಸಲು ಅವರು ತಮ್ಮ ಅಣ್ಣನ ಬಗ್ಗೆ ವಿಶೇಷವಾಗಿ ಹೇಳ್ತಾ ಇದ್ದರು. ಆದರೆ ಅದೇನೂ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದರೆ ನನಗೂ ತುಂಬ ರೋಮಾಂಚನ ಆಗ್ತಾಯಿತ್ತು, ಖುಷಿ ಆಗ್ತಾಯಿತ್ತು, ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ನಾನಾಗಿ ಅವರಲ್ಲಿ ಹೇಳಿರಲಿಲ್ಲ ನನ್ನನ್ನು ಕರ್ಕೊಂಡು ಹೋಗಿ ಅಂಥೇಳಿ. ಆದರೆ ನನಗೆ ಅದೇನೋ 6th ಸೆನ್ಸ್ ಅಂತ ಹೇಳ್ತಾರಲ್ಲ, ನನ್ನ ಅಂತರಂಗದಲ್ಲಿ ಹೇಳ್ತಾ ಇತ್ತು, ನೀನು ಇಲ್ಲಿ ಬಂದವನು ಅಲ್ಲಿಗೆ ಹೋಗ್ತೀಯ ಅಂಥೇಳಿ. ಅದು ಹಾಗೇ ಆಯಿತು. ಪೂರ್ಣಿಮಾ ಅವ್ರ ಬಗ್ಗೆನೂ ನಾನು ಸ್ವಲ್ಪ ಹೇಳಲೇಬೇಕು. ಯಾಕೆಂದರೆ ಪೂರ್ಣಿಮಾ ವ್ಯಾಸಲು ಅವರು ತುಂಬ ಒಂದು ರೀತಿ ಉತ್ತಮವಾದಂಥ ಮನಸ್ಸು, ಮುಗ್ಧ ಮನಸ್ಸು, ಒಳ್ಳೆಯ ಮನಸ್ಸು ಪೂರ್ಣಿಮಾ ಅವರದ್ದು. ಅವ್ರ ಮನೆಯಲ್ಲಿ ಗಣೇಶನ ಸಂಗ್ರಹವನ್ನು ಮಾಡ್ತಾಯಿದ್ರು. ಎಷ್ಟು ಗಣೇಶನ ಸಂಗ್ರಹ ಅಂದರೆ ಮೂರ್ತಿಗಳ ಸಂಗ್ರಹ. ಕೇವಲ ನಮ್ಮ ಭಾರತದ ಮಾತ್ರ ಅಲ್ಲ, ವಿದೇಶಗಳ ದಿಂದಲೂ ಗಣೇಶನ ಮೂರ್ತಿಯನ್ನು ತಂದು ಅವರು ತಮ್ಮ ಮನೆಯ ಎಲ್ಲ ಶೋಕೇಸ್ಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಸುತ್ತಲೂ ಗಣೇಶನನ್ನೇ ಅವರು ಪ್ರತಿಷ್ಠಾಪಿಸಿದ್ರು. ಅದೇನೋ ಅವರಿಗೆ ಆ ಪ್ರೀತಿ ಇತ್ತೋ ಏನೋ ಗೊತ್ತಿಲ್ಲ, ಗಣೇಶನ ಮೇಲೆ ವಿಶೇಷವಾದಂಥ ಒಲವಿತ್ತು. ಹಾಗಾಗಿ ನಿಮಗೆ ಇವತ್ತು ಅವ್ರ ಮನೆಗೆ ಹೋಗಿ ನೋಡಿದರೆ ಸಿಂಗಾಪುರ ಗಣೇಶ, ಲಂಡನ್ ಗಣೇಶ, ನೇಪಾಳದ ಗಣೇಶ, ಹೀಗೆ ಅನೇಕ ದೇಶಗಳ ಗಣೇಶ ಮೂರ್ತಿಯ ವಿಗ್ರಹ ನಿಮಗೆ ಕಾಣಸಿಗುತ್ತೆ. ಅಂತಹ ಒಂದು ಹವ್ಯಾಸ ಅವರಿಗಿತ್ತು. ಅವರು ಕೂಡ ನಾಟಕಗಳಲ್ಲಿ ತೊಡಸ್ಕೊಂಡಿದ್ದರು. ಮತ್ತು ಸಂಗೀತದ ಬಗ್ಗೆ ಈಗಾಗಲೇ ನಾನು ಹೇಳಿದಂತೆ ವಿಶೇಷವಾದಂಥ ಒಲವು ಪೂರ್ಣಿಮಾ ಅವರಿಗೆ ಇತ್ತು. ಒಂದು ಸಂಗತಿಯನ್ನು ನಾನಿಲ್ಲಿ ನೆನಪು ಮಾಡಿಕೊಳ್ಬೇಕು. ಪೂರ್ಣಿಮಾ ಅವರ ನಾನು ಸಂಗೀತವನ್ನು ಹೇಳ್ಕೊಡೋದಕ್ಕೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಒಮ್ಮೆ ಏನಾಗುತ್ತೆ, ಪೂರ್ಣಿಮಾ ವ್ಯಾಸಲು ಅವರು ನಾನು ಕಾಲ್ ಮಾಡ್ತೀನಿ, ನಾನು ಬರೋದೋ ಹೇಗೆ, ನಿಮ್ಮ ಮನೆಗೆ ಪಾಠಕ್ಕೆ ಹೇಗೆ ಅಂತ ಅವ್ರು ಕೇಳಿದರೆ ಏನು ರೆಸ್ಪಾನ್ಸೇ ಮಾಡ್ತಾ ಇರಲಿಲ್ಲ. ಮೊಬೈಲ್ ರಿಂಗ್ ಆಗ್ತಾ ಇತ್ತು, ಏನೂ ರೆಸ್ಪಾನ್ಸ್ ಇಲ್ಲ. 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು. ನನಗಿದೇನಪ್ಪ ಇದು, ಪೂರ್ಣಿಮಾ ವ್ಯಾಸಲು ಅವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಏನಾದರೂ ಅವರಿಗೆ ಕೋಪ ಇದೆಯೋ, ಈ ರೀತಿಯೆಲ್ಲ ಮನಸ್ಸಿನಲ್ಲಿ ಭಾವನೆಗಳು ಉಂಟಾಯಿತು. ಆಮೇಲೆ ಏನಾದರೂ ಆಗಲಿ ಹೋಗ್ಬಿಡೋಣ ಅಂಥೇಳಿ ನಾನೇ ಪೂರ್ಣಿಮಾ ವ್ಯಾಸಲು ಅವ್ರ ಮನೆಗೆ ಹೋಗಿ ನೋಡ್ತೀನಿ. ಅವರು ಎಷ್ಟು ಬೇಜಾರಾಯಿತು ಅಂತಂದರೆ, ಅವರಿಗೆ ಜ್ವರ ಬಂದು ಮಲಗಿದ್ದಾರೆ. 2 ಕಿಡ್ನಿ ಫೇಲ್ಯೂರ್ ಆಗಿದ್ದರಿಂದ ಡಯಾಲಿಸಿಸ್ ಬೇರೆ ಆಗಿದೆ. ನೆಗಡಿ, ಕೆಮ್ಮು ಎಲ್ಲವೂ ಇತ್ತು. ಆಮೇಲೆ ಅವರು ನೋಡಿ, ನಾನು ಯಾಕಮ್ಮ ಏನಾಯಿತು ಅಂತ ಕೇಳಿದಾಗ, ಭಾರ್ಗವರೇ, ನನಗೆ ಈ ರೀತಿ ನೆಗಡಿ, ಕೆಮ್ಮು, ಜ್ವರ ಎಲ್ಲ ಇತ್ತು. ಹಾಗಾಗಿ ನೀವು ಮತ್ತೆ ಬಂದರೆ ನಮ್ಮನೆಗೆ ನಿಮಗೂ ಮತ್ತೆ ನಾನು ಕೊಟ್ಟಾಗುತ್ತೆ ಅದನ್ನು. ಹಾಗಾಗಿ ನಾನು ನಿಮ್ಮ ಕಾಲನ್ನು ರಿಸೀವ್ ಮಾಡಿಲ್ಲ, ಏನೂ ತಿಳ್ಕೊಳ್ಬೇಡಿ ಅಂಥೇಳಿ ಅತ್ಯಂತ ವಿನಮ್ರವಾಗಿ ಅವರು ಹೇಳಿದ್ರು. ನನಗೆ ಅಂಥ ಒಂದು ದೊಡ್ಡ ಮನೆತನದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಪೂರ್ಣಿಮಾ ವ್ಯಾಸಲು ಅವರು. ನಮ್ಮ ಕರ್ನಾಟಕಕ್ಕೆ ಶ್ರೇಷ್ಠ ನಟರನ್ನು ಕೊಟ್ಟಂತಹ ಒಂದು ಕುಟುಂಬ ಅದು. HLN ರಾವ್ ಅಂತ, HL ನಾರಾಯಣ ರಾವ್ ಅಂತ, ಡಾಕ್ಟರ್ ವಿಷ್ಣುವರ್ಧನ್ ಅವರ ತಂದೆಯವರು. ಅವ್ರ ಬಗ್ಗೆ ನನಗೆ ಎಷ್ಟು ಅಭಿಮಾನ ಮತ್ತು ಗೌರವ ಅಂದರೆ, ಪೂರ್ಣಿಮಾ ವ್ಯಾಸಲು ಅವರು ಹೇಳೋರು, ನಮ್ಮ ತಂದೆಯವರು ಅನೇಕ ಹಾಡುಗಳನ್ನು ಬರೆದಿದ್ದಾರೆ ಭಾರ್ಗವರೇ, ನಿಮಗಿದು ಉಪಯೋಗ ಆಗ್ಬೋದು ನೋಡಿ ಅಂಥೇಳಿ ಒಂದು ಪುಸ್ತಕವನ್ನು ಕೊಟ್ಟರು. ಅದರಲ್ಲಿ ನಮ್ಮ ವಿಷ್ಣುವರ್ಧನ್ ಅವರ ತಂದೆಯವರು
ನಾರಾಯಣರಾವ್ ಅವರು ಬರೆದಂತಹ ಕೆಲವೊಂದು ಹಾಡುಗಳು ಇತ್ತು. ನನಗೆ ಎಷ್ಟು ಖುಷಿಯಾಯಿತು ಅಂತಂದರೆ, ಈ ಎಲ್ಲಿಂದ ಈ ವಿಷ್ಣುವರ್ಧನ್ ಅವರು ಅಷ್ಟು ದೊಡ್ಡ ನಟನಾಗಿ ಬೆಳೆದಿದ್ದರ ಜೊತೆಗೆ ಅದರ ಹಿಂದೆ ಎಚ್.ಎಲ್.ಎನ್. ರಾವ್ ಅವರ ಕೊಡುಗೆನೂ ಇದೆ. ಅವರು ಅನೇಕ ನಾಟಕಗಳನ್ನು ಬರಿತಾ ಇದ್ರಂತೆ, ಸಾಹಿತ್ಯಗಳನ್ನು ಬರಿತಾ ಇದ್ದರು. ಅವರು ಈ ಒಂದು 2 ಹಾಡುಗಳು ಇಲ್ಲಿ ನನಗಿದೆ. ಪೂರ್ಣಿಮಾ ವ್ಯಾಸಲು ಅವರು ನನಗೆ ಕೊಟ್ಟಂತಹ ಇದು ಪುಸ್ತಕ ಇದು. ಅದನ್ನು ನಾನು ನಿಮಗೆ ಹೇಳ್ತೇನೆ. ಎಷ್ಟು ಚೆನ್ನಾಗಿ ಅವರು ಭಾರತದ ವರ್ಣನೆಯನ್ನು ಮಾಡಿದ್ದಾರೆ ಅಂದರೆ, ವಿಷ್ಣುವರ್ಧನ್ ಅವರ ತಂದೆಯವರು ಬರೆದಿರೋಂಥದ್ದು 1-2 ಸಾಲುಗಳನ್ನು ಹೇಳ್ತೇನೆ. ಕರ್ನಾಟಕದ ಬಗ್ಗೆ, ಮಲೆಯ ನಾಡು ಶ್ರೀಗಂಧದ ಗೂಡು, ಬಂಗಾರ ಒಡಗಿಹ ಕರ್ನಾಡು, ಕಲೆಯ ವಾಣಿ ಗೀರ್ವಾಣಿ, ನೆಲೆಸಿಹ ಲಲಿತ ಕಲೆಗಳ ನೆಲೆವೀಡು. ನೋಡಿ, ಕರ್ನಾಟಕದ ಬಗ್ಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ ತಂದೆಯವರೇ ಬರೆದಿರೋಂಥದ್ದು. ಮತ್ತು ಅವರು ಇನ್ನು ಮುಂದೆ ಬರೀತಾರೆ, ಪ್ರತಿಯೊಂದು ಭಾರತದ ಪ್ರತಿ ರಾಜ್ಯಗಳ ಬಗ್ಗೆನೂ ಕುರಿತಾಗಿ ಅವರು ಬರೆದಿದ್ದಾರೆ. ಮಹಾರಾಷ್ಟ್ರ ದುಷ್ಟರಿಗಂಜದ ಕಷ್ಟಕ್ಕೆ ಹೆದರದ ರಾಷ್ಟ್ರವೆಂದರದು ಮಹಾರಾಷ್ಟ್ರ, ದಿಟ್ಟಮಣಿ ಮಹಾರಾಣಿ ಲಕ್ಷ್ಮಿಯೂ ಹುಟ್ಟಿದೂರು ನಮ್ಮಯ ರಾಷ್ಟ್ರ. ಇದು ಮಹಾರಾಷ್ಟ್ರದ ಬಗ್ಗೆ ಬರೆದಿದ್ದಾರೆ. ಹಾಗೆ ಬಂಗಾಲದ ಬಗ್ಗೆ ಬರೀತಾರೆ ಅವರು. ಗಂಗಾ ಸ್ನಾನದ ಭಾಗ್ಯವ ಪಡೆಯಲು ಅಂಗಜಹರ ಕರುಣಿಸಬೇಕು, ಗಂಗಾ ಸ್ನಾನ ಗಂಗಾಪಾನ ಬಂಗಾಳದ ರಮಣಿಗೆ ಸಾಕು. ಹೀಗೆ ಪ್ರತಿ ರಾಜ್ಯಗಳ ಬಗ್ಗೆನೂ ಅವರು ಒಂದು ರಾಗಮಾಲಿಕೆಯ ರೀತಿಯಲ್ಲಿ ಬರೆದಿದ್ದಾರೆ. ಇದಕ್ಕೆ ರಾಗ ಸಂಯೋಜನೆಯನ್ನು ಕೂಡ ನಾನು ಮಾಡಿದ್ದೇನೆ. ಇದನ್ನೆಲ್ಲ ಒಂದು ಹಾಡಿನ ರೂಪದಲ್ಲಿ ತರಬೇಕು ಅನ್ನುವಂಥ ಒಂದು ಯೋಜನೆ ಮತ್ತು ಯೋಚನೆ ಇದೆ. ಮುಂದಿನ ದಿನಗಳಲ್ಲಿ ನಾನು ಇದನ್ನು ಮಾಡ್ತೀನಿ. ನೋಡಿ, ಎಷ್ಟು ಯಾವ ಜನ್ಮದ ಸಂಬಂಧವೋ ಏನೋ ಅವರ ಕುಟುಂಬದ ಸಂಪೂರ್ಣ ಆಶೀರ್ವಾದ ಆಗಿದೆ ಅಂತ ಹೇಳಬೇಕು. ಇಲ್ಲಾಂದರೆ ಪೂರ್ಣಿಮಾ ವ್ಯಾಸಲು ಅವರು ನನಗೆ ಈ ಪುಸ್ತಕವನ್ನು ಕೊಟ್ಟು ಇದು ನಿಮಗೆ ಉಪಯೋಗಕ್ಕೆ ಬರ್ಬೋದು ಅಂತ ಹೇಳಿ, ಆ ಪುಸ್ತಕದಲ್ಲಿ ಅವರು ಬರೆದಂತಹ, ವಿಷ್ಣುವರ್ಧನ್ ತಂದೆಯವರು ಬರೆದಂತಹ ಹಾಡುಗಳು ನನಗೆ ಸಿಕ್ಕಿ ಪೂರ್ಣಿಮಾ ವ್ಯಾಸಲೂರಿಗೆ ತುಂಬ ಖುಷಿಯಾಯಿತು. ಹೌದು, ಇದೆಲ್ಲ ನಮ್ಮ ತಂದೆಯವರೇ ಬರೆದಿದ್ದು, ತುಂಬ ಚೆನ್ನಾಗಿದೆ ಭಾರ್ಗವ್ ಅವರೇ, ನಿಮಗೆ ಆದವಾಗ ಇದಕ್ಕೆ ನೀವು ರಾಗ ಸಂಯೋಜನೆ ಮಾಡಿ ಹಾಡಬೇಕು ಅಂತ ಕೂಡ ಹೇಳಿದರು. ಆದರೆ ದುರದೃಷ್ಟ ಅಂದರೆ, ನಮ್ಮ ವಿಷ್ಣುವರ್ಧನ್ ಅವರು ಕಾಲವಾಗುವ ಒಂದು 20 ದಿವಸ ಮೊದಲು ಪೂರ್ಣಿಮಾ ವ್ಯಾಸಲು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿಬಿಡ್ತಾರೆ. ವಿಷ್ಣುವರ್ಧನ್ ಅವರಿಗೆ ಪೂರ್ಣಿಮಾ ಅಂದರೆ ಪಂಚಪ್ರಾಣ, ಪಾಪು ಅಂತ ಕರೆಯೋರು. ಎಷ್ಟೊತ್ತಿಗೂ ತಂಗಿ ಅಂದರೆ ಅಷ್ಟು ಪ್ರೀತಿಯಾಗಿತ್ತು. ಆದರೆ ಪೂರ್ಣಿಮಾ ವ್ಯಾಸರು ಹೋಗೋದಕ್ಕಿಂತ ಮುಂಚೆ 1-2 ತಿಂಗಳ ಮೊದಲು ಏನು ಮಾಡಿದ್ರು ಅಂದರೆ, ಅವ್ರಿಗೆ ಏನು ಸೂಚನೆ ಸಿಕ್ಕಿತ್ತು ಅಥವಾ ಏನೋ ಗೊತ್ತಿಲ್ಲ, ಭಾರ್ಗವನನ್ನು ಸರಿಯಾದ ಜಾಗಕ್ಕೆ ತಲುಪಿಸಬೇಕು ಅಂತ ತೀರ್ಮಾನ ಮಾಡಿದ್ರು ಅಥವಾ ವಿಧಿ ಸಂಕಲ್ಪವೋ ಗೊತ್ತಿಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಪ್ತರಕ್ಷಕ ಸಿನಿಮಾದಲ್ಲಿ ಕುದುರೆ ಮೇಲಿಂದ ಬಿದ್ದು ಸ್ವಲ್ಪ ಮಟ್ಟಿಗೆ ಕಾಲಿಗೆ ಏಟಾಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ಎಲ್ಲೂ ಶೂಟಿಂಗಿಗೆ ಹೋಗ್ತಾ ಇರಲಿಲ್ಲ, ಮನೆಯಲ್ಲೇ ಇರ್ತಾಯಿದ್ರು. ಅದೇನು ನಾನು ಸಂಗೀತವನ್ನು ಕಲಿಬೇಕು, ಸಂಗೀತ ಅಂದರೆ ಈ ರೀತಿ ಭಜನ್ಸ್ಗಳನ್ನು ಕಲಿಬೇಕು ಅನ್ನುವಂಥ ಒಂದು ಆಸಕ್ತಿ ಬರುತ್ತೆ ವಿಷ್ಣುವರ್ಧನ್ ಅವರಿಗೆ. ಅವರು ತಂಗಿಗೆ ಕಾಲ್ ಮಾಡ್ತಾರೆ. ಗೊತ್ತಿತ್ತು ಯಾರೋ ಗುರುಗಳು ಬರ್ತಾರೆ, ತಂಗಿ ಸಂಗೀತ ಕಲಿತಾ ಇದ್ದಾರೆ ಅನ್ನುವಂಥದ್ದು. ಪೂರ್ಣಿಮಾ, ನನಗೆ ಈ ರೀತಿ ಸಂಗೀತ ಕಲಿಬೇಕು, ನಿಮ್ಮ ಮನೆಗೆ ಗುರುಗಳು ಬರ್ತಾ ಇದ್ದಾರಲ್ಲ, ಅವ್ರನ್ನ ನಮ್ಮನೆಗೂ ಕರ್ಕೊಂಡು ಬಾ, ನಾನು ಕಲಿಬೇಕು ಅಂತ ವಿಷ್ಣುವರ್ಧನ್ ಅವರು ಪೂರ್ಣಿಮಾ ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ. ಎಷ್ಟು ಖುಷಿಯಾಗುತ್ತೆ ಅವರಿಗೆ. ತಕ್ಷಣ ನನಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಅವರು ಹೇಳಿದ್ದೇನಂತಂದರೆ, ಅನನ್ಯ ಭಾರ್ಗವರೇ ಬನ್ನಿ, ನಮ್ಮ ಅಣ್ಣ ಸಂಗೀತ ಕಲಿಬೇಕಂತೆ, ಈಗಲೇ ಬಂದ್ಬಿಡಿ ಹೋಗೋಣ ಅಂತೇಳಿ. ನನಗೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ನಾನು ಎಷ್ಟು ದಿನಗಳಿಂದ ಕಾದಿದ್ನೋ ಆ ಒಂದು ಕ್ಷಣ ಬಂದುಬಿಡ್ತು. ತಕ್ಷಣ ನಾನು ಪೂರ್ಣಿಮಾ ವ್ಯಾಸಲು ಅವ್ರ ಮನೆಗೆ ಹೋದೆ. ಅವ್ರ ಕಾರ್ನಲ್ಲೇ ನಾವೆಲ್ಲರೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮನೆಗೆ ಹೋದ್ವಿ. ಹೋದ ತಕ್ಷಣ ಎಲ್ಲರೂ ಇದ್ದರು ಅವ್ರ ಮನೆಯಲ್ಲಿ. ಭಾರತೀಯಮ್ಮ, ಅನಿರುದ್ಧ್, ಕೀರ್ತಿ ಮತ್ತು ರಾಧಾಕೃಷ್ಣ ಅವರು, ಅವರ ಮನೆಯ ಮಗನಾದಂಥ ಶ್ರೀಧರ್ ಅವರು ಎಲ್ಲರೂ ಕೂಡ ಇದ್ದರು. ಆಮೇಲೆ ನಾನು ಹುಡುಕ್ತಾ ಇದ್ದೀನಿ, ವಿಷ್ಣುವರ್ಧನ್ ಅವರಲ್ಲಿ ಬಂದಿಲ್ವಲ್ಲ, ಎಲ್ಲಿದ್ದಾರೆ ಅಂತ ನನಗೆ ನೋಡುವಂಥ ಕುತೂಹಲ. ಆಮೇಲೆ ಒಂದು ಬೆಳ್ಳನೆಯ ನಿಲುವಂಗಿ ಧರಿಸಿ, ಸಾಕ್ಷಾತ್ ಒಂದು ರೀತಿ ನೋಡಿದರೆ ಸಾಯಿಬಾಬಾ ಅವರನ್ನು ನೋಡಿದ ಹಾಗೆ ಆಗೋದು, ಅಷ್ಟು ಒಂದು ಆ ಎನರ್ಜಿ, ಪಾಸಿಟಿವ್ ಎನರ್ಜಿ ಅವರಲ್ಲಿ ಬರ್ತಾರೆ. ಹೀಗೆ ಬಂದು ಹೀಗೆ ನೋಡಿ ಪೂರ್ಣಿಮಾ ಅವ್ರ ಹತ್ರ ಕೇಳ್ತಾರೆ, ಗುರುಗಳಿಲ್ಲಿ ಅಂತ.
ಗುರುಗಳು ಇವರೇ ಅಂತ ತೋರಿಸ್ತಾರೆ. ಆಗ ಅಪ್ಪಾಜಿಯವರಿಗೆ ತುಂಬ ಶಾಕ್ ಆಗುತ್ತೆ. ಅವರು ಮನಸ್ಸಿನಲ್ಲಿ ಬಹುಶಃ ಏನೋ ವಯಸ್ಸಾದವರು ಬರ್ತಾರೆ ಗುರುಗಳು ಅಂತ ಆ ಭಾವ ಇತ್ತು. ಆದರೆ ನಾನು ಆಗ ಇನ್ನೂ ಹೆಂಗಿದ್ದೆ, ಹುಡುಗ. ಅವರಿಗೆ ಹೌದಾ, ಸರಿ ಆಯಿತು, ಮತ್ತು ಹಾಡ್ತೀರಾ ಅಂತ ಕೇಳಿದ್ರು. ಹಾಡ್ತೀನಿ, ನನಗೆ ಅದು ತುಂಬ ಖುಷಿಯಾದಂಥ ಸಂಗತಿ, ಹಾಡ್ತೀನಿ ಅಂತ ಹೇಳಿದೆ. ಸರಿ ಹಾಡಿ. ಅವರು ನಿರೀಕ್ಷಣೆ ಮಾಡಿದ್ರೋ ಇಲ್ಲ ಗೊತ್ತಿಲ್ಲ, ಎಲ್ಲರೂ ಸುತ್ತಲೂ ಸೋಫಾದಲ್ಲಿ ಕೂತ್ಕೊಂಡಿದ್ರು. ನಾನು ತಕ್ಷಣ ಕೆಳಗೆ ಅವ್ರ ಮನೆ ಕಾರ್ಪೆಟ್ ಮೇಲೆ ಕೂತ್ಕೊಂಡು ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ವಿಷ್ಣು ಸರ್ ಅವರು ನೋಡಿಬಿಟ್ಟು ನಿಮಗೇನಾದರೂ ಬೇಕಾ ಅಂತ ಕೇಳಿದ್ರು. ಒಂದು ಎಕ್ಸ್ಟೆನ್ಷನ್ಸ್ ಬಾಕ್ಸ್ ಬೇಕು ನನಗೆ ಅಂತ ಹೇಳಿದೆ. ಆಗ ಅನಿರುದ್ಧ್ ಸರ್ ಅವರಿಗೆ ಹೇಳಿ ತಕ್ಷಣ ಅದನ್ನು ತರಿಸ್ಕೊಟ್ರು. ನಾನು ಅದನ್ನು ಹಾಕ್ಕೊಂಡು ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲೇ ನಾನು ಹಾಡಬೇಕು ಅಂತ ತೀರ್ಮಾನ ಮಾಡಿ ಹೋಗಿದ್ದೆ. ಅಲ್ಲಿ ಒಂದು ಶ್ರುತಿ ಬಾಕ್ಸು ಮತ್ತು ತಾಲಮಾಲ, ತಬಲಾ, ಎಲೆಕ್ಟ್ರಾನಿಕ್ ಇವೆರಡನ್ನೂ ಕೂಡ ತೆಗೆದುಕೊಂಡು ಹೋಗಿದ್ದೆ. ಅದನ್ನು ಹಾಕ್ಕೊಂಡು ಹಾಡೋದಕ್ಕೆ ಪ್ರಾರಂಭ ಮಾಡಿದೆ. ಮೊದಲನೇದಾಗಿ ನಾನು ಹಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಸುತ್ತಲೂ ಅವರೆಲ್ಲ ಇದ್ದರು. ವಿಷ್ಣುವರ್ಧನ್ ಅವರನ್ನು ನೋಡಿದಾಕ್ಷಣ ನನಗೆ ಸಾಕ್ಷಾತ್ ಒಂದು ರೀತಿಯ ದೇವರನ್ನು ನೋಡಿದ ಹಾಗೆ ಆಯಿತು. ನಿಜವಾಗ್ಲೂ ಈ ಅನುಭವ ಆಯಿತು ನನಗೆ. ಯಾಕೆಂತಂದರೆ ಅವರಲ್ಲಿ ಅಂತಹ ಒಂದು ಶಕ್ತಿ ಇತ್ತು. ನೀವೆಲ್ಲ ಒಬ್ಬ ನಟನನ್ನಾಗಿ ನೋಡಿರ್ತೀರ ವಿಷ್ಣುವರ್ಧನ್ ಅವರನ್ನು, ಆದರೆ ನಾನು ಒಬ್ಬ ಮನೆಯಲ್ಲಿ ಒಬ್ಬ ಸಾಮಾನ್ಯ ನಿಮ್ಮಂಥ ವ್ಯಕ್ತಿಯಾಗಿ ಅವ್ರನ್ನ ನಾನು ನೋಡಿದ್ದೇನೆ. ಅಷ್ಟು ಸಿಂಪ್ಲಿಸಿಟಿ ಇತ್ತು ಅವರಲ್ಲಿ. ಎಷ್ಟರ ಮಟ್ಟಿಗೆ ಅಂತಂದರೆ ಯಾರೇ ಹೋಗಲಿ ಅವರನ್ನು ಪ್ರೀತಿಯಿಂದ ಕರೆದು ಮಾತನಾಡಿಸಿ ತಮ್ಮ ಕೈಲಾಗಿರುವಂಥ ಒಂದು ಸಹಾಯವನ್ನು ಮಾಡುವಂಥ ಒಂದು ಪ್ರವೃತ್ತಿ ವಿಷ್ಣುವರ್ಧನ್ ಅವರಲ್ಲಿ ಇತ್ತು. ಹಾಗೆ ನಾನು ಅವ್ರ ಮನೆಯಲ್ಲಿ ಕೂತು ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲು ನನಗೇನು ಅನಿಸ್ತಾ ಇತ್ತು ಅಂದರೆ, ಡಾಕ್ಟರ್ ವಿಷ್ಣುವರ್ಧನ್ ಎಲ್ಲಿ, ನಾನೆಲ್ಲಿ, ಯಾವುದೋ ಹಳ್ಳಿ ಮೂಲೆಯಿಂದ ಬಂದಂಥ ಒಬ್ಬ ಸಾಮಾನ್ಯ ಹುಡುಗ, ಏನೋ ಹೇಗೋ ಎನ್ನುವಂಥ ಒಂದು ಭಾವ ಇತ್ತು. ಆದರೆ ಅವರ ಆತ್ಮೀಯ ಮಾತು, ಆತ್ಮೀಯವಾದಂಥ ನಡೆ ನುಡಿಗಳಿಂದ ನನಗೆ ಒಂದು ಧೈರ್ಯ ಬಂತು. ನಾನು ಹಾಡೋದಕ್ಕೆ ಪ್ರಾರಂಭ ಮಾಡಿದೆ. ಹಾಡ್ತಾ 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 ಒಂದು ತಾಸಾಯಿತು. ವಿಷ್ಣುವರ್ಧನ್ ಅವ್ರಿಗೆ ಹೇಳಲೇ ಇಲ್ಲ. ಆಮೇಲೆ ಅವರು ನನ್ನ ಬಳಿಯೇ ಬಂದು ಕೂತರು. ಆಮೇಲೆ ಮತ್ತೆ 1.5 ತಾಸುಗಳ ಕಾಲ ನಿರಂತರವಾಗಿ ಹಾಡ್ತಾ ಇದ್ದೇನೆ. ಹಾಡಿ ಆಮೇಲೆ ಇವರು ಏಳುವ ಲಕ್ಷಣ ಕಾಣಿಸಿಲ್ಲ, ಎಲ್ಲರೂ ಕುಳಿತಿದ್ದಾರೆ. ಆಮೇಲೆ ನಾನೇ ಎದ್ದು ವಿಷ್ಣುವರ್ಧನ್ ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಳ್ಬೇಕು ಅಂಥೇಳಿ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಹೋದರೆ ವಿಷ್ಣುವರ್ಧನ್ ಅವರು ನನ್ನನ್ನು ಬಾಚಿ ತಬ್ಕೊಂಡ್ಬಿಟ್ರು. ಹೀಗೆ, ನೀವು ನನ್ನ ಗುರುಗಳು, ನಾನು ನಿಮ್ಮ ಹತ್ರ ನಮಸ್ಕಾರ ಮಾಡಿಸ್ಕೊಳ್ಳೋದಾ ಅಂಥೇಳಿ ಕೇಳಿದ್ರು. ಎಂಥ ವ್ಯಕ್ತಿತ್ವ ನೋಡಿ. ಒಬ್ಬ ಸಾಮಾನ್ಯ ಹುಡುಗನಲ್ಲಿ ನನ್ನಲ್ಲಿ ಅವರು ಗುರುವನ್ನು ಕಂಡರು ಅಂದರೆ ಅವ್ರ ವ್ಯಕ್ತಿತ್ವ ಅದಿನ್ನೆಷ್ಟು ಉನ್ನತ ಮಟ್ಟದ್ದಾಗಿರಬಹುದು. ಅದು ನಿಜವಾಗ್ಲೂ ಹೇಳ್ತೀನಲ್ಲ, ಅದು ನನ್ನ ಜೀವನದಲ್ಲಿ ಒಂದು ರೋಮಾಂಚನವಾದಂಥ ಕ್ಷಣ. ಅದನ್ನು ಮಾತನಾಡ್ತಾ ಇರಬೇಕಿದ್ರೆ ನನಗೆ ಒಂದು ರೀತಿ ನೋಡಿ ಈಗಲೂ ಗೂಸ್ ಬಂಪ್ಸ್ ಬಂದಂಗೆ ಆಗುತ್ತೆ. ಯಾಕೆಂದರೆ ಎಷ್ಟೋ ಜನ ಅವರನ್ನು ನೋಡಬೇಕು, ಮಾತನಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇಡೀ ಕರ್ನಾಡಿನ ಜನರ ಹೃದಯದ ಸಾಮ್ರಾಜ್ಯದಲ್ಲಿ ಸಾಹಸ ಸಿಂಹನಾಗಿ, ಕರುಣಾಮಯಿಯಾಗಿ, ಹೃದಯವಂತನಾಗಿ ಬೆಳಗದಂಥವರು, ಬಾಳದಂಥವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ನಾನು ಚಿಕ್ಕಂದಿನಿಂದಲೂ ಅವ್ರನ್ನ ಆರಾಧನೆ ಮಾಡ್ತಾ ಇದ್ದೆ, ಪೂಜಿಸ್ತಾ ಇದ್ದೆ. ಯಾಕೆಂದರೆ ನನ್ನ ಜೀವನದಲ್ಲಿ ಒಂದು 12 ವರ್ಷ ಇದ್ದಾಗ ನನ್ನ ತಂದೆಯವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು. ತೀರ್ಕೊಂಡು ಹೋದಾಗ ಒಂದು ರೀತಿ ಅನಾಥ ಪ್ರಜ್ಞೆ ಇರುತ್ತೆ ನಮಗೆ, ಯಾರು ಅಂತ. ಆದರೆ ನನ್ನ ಮನಸ್ಸಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾಗಳನ್ನು ನೋಡ್ತಾ ಅವರಿಂದ ಪ್ರಭಾವಿತನಾಗಿ ನಾನು ಅವರನ್ನು ಒಂದು ತಂದೆಯ ಸ್ಥಾನದಲ್ಲಿ ಇಟ್ಟು ಅಪ್ಪಾಜಿ ಅಂತಲೇ ನಾನು ಈಗಲೂ ಕೂಡ ಕರೆಯೋದು. ಸೊ ಹಾಗೆ ಅವರನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದೆ ವಿಷ್ಣುವರ್ಧನ್ ಅವರನ್ನು. ಅದು ಏನೋ ಆ ಧರ್ಮ ಕರ್ಮದ ಸಂಯೋಗ, ಮತ್ತು ಯಾರನ್ನು ನಾನು ನನ್ನ ಜೀವನದಲ್ಲಿ ನಾನು ತಂದೆಯ ಸ್ಥಾನವನ್ನು ಕೊಟ್ಟು ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ನೋ ಅವರಿಗೆ ಸಂಗೀತವನ್ನು ಹೇಳಿಕೊಡುವಂಥ ಒಂದು ಗುರುಗಳಾಗಿ ಹೋಗುವಂಥ ಅವಕಾಶ ನನ್ನ ಪಾಲಿಗೆ ಪ್ರಾಪ್ತ ಆಯಿತು. ಇದನ್ನು ಹೇಗೆ ನಾನು ಹೇಳಲಿ, ನನ್ನ ಜೀವನದಲ್ಲಿ ಇದೊಂದು ಮರೆಯಲಾಗದಂತಹ ಕ್ಷಣ. ಇಡೀ ಕರ್ನಾಟಕದ ಸಾಮಾನ್ಯ ಒಂದು 7 ಕೋಟಿ ಕನ್ನಡಿಗರ ಹೃದಯ ಸಾಮ್ರಾಜ್ಯದಲ್ಲಿ ನೆಲೆಸಿದಂಥ ವ್ಯಕ್ತಿ ನನ್ನಂಥ ಒಬ್ಬ ಸಾಮಾನ್ಯ ಹುಡುಗನಲ್ಲಿ ಅವರು
ಶಾರದೆಯನ್ನು ಕಂಡರು, ಸಂಗೀತ ಶಾರದೆಯನ್ನು ಗುರುವನ್ನಾಗಿ ಸ್ವೀಕಾರ ಮಾಡಿದ್ರು. ಇದು ನನ್ನ ಜೀವನದಲ್ಲಿ ಮರೆಯಲಾಗದಂತಹ ಒಂದು ಸಂದರ್ಭ. ಇದು ನನ್ನ ಕೊನೆಯ ಕ್ಷಣದವರೆಗೂ, ನನ್ನ ಜೀವನದ ಕೊನೆಯ ಕ್ಷಣವರೆಗೂ ಇದು ನನಗೆ ಅವಿಸ್ಮರಣೀಯವಾಗಿರುತ್ತೆ.